ಇನ್ನು ಲಕ್ಕುಂಡಿಯ ವೀರಭದ್ರೇಶ್ವರ ದೇವಸ್ಥಾನದಿಂದ ಉತ್ಖನನ ಆರಂಭ ಆಗಿದೆ. ಎರಡನೇ ದಿನದ ಉತ್ಖನನ ಕಾರ್ಯ ಅಂತ್ಯಗೊಂಡಿದೆ. ನಿನ್ನೆ ಮತ್ತು ಇವತ್ತು ಶಿವಲಿಂಗಕ್ಕೆ ಸಂಬಂಧಪಟ್ಟಂಥ ಐತಿಹಾಸಿಕ ವಸ್ತುಗಳು ಪತ್ತೆಯಾಗಿವೆ. ಒಂದಿಷ್ಟು ಒಡೆದ ಮಡಿಕೆಗಳು, ಒಂದಷ್ಟು ಪೀಠಗಳು ಇವೆಲ್ಲವೂ ಕೂಡ ಸಿಕ್ಕಿವೆ. 33 ಜನ ಇದರಲ್ಲಿ ಪಾಲ್ಗೊಂಡಿದ್ದರು. ಉತ್ಖನನ ಪ್ರಕ್ರಿಯೆ ನೋಡಿ, ಈ ಪೀಠ, ಇಂಥ ಪೀಠಗಳು ಜೊತೆಗೆ ಮಡಿಕೆ ಚೂರುಗಳು ಇವೆಲ್ಲವೂ ಕೂಡ ಪತ್ತೆಯಾಗಿವೆ. ಇದೊಂದು ರಾಜ್ಯದ ಗಮನ ಸೆಳೆದಿದೆ. ಸಾಮಾನ್ಯ ಸಂಗತಿ ಅಲ್ಲ ಇದು. ಯಾಕಂದರೆ ಅಲ್ಲೇನಾದರೂ ನಿಧಿ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅಂತಂದರೆ ಊರನ್ನೇ ನಾವು ಸ್ಥಳಾಂತರಿಸ್ತೀವಿ ಅನ್ನುವಂಥ ಮಾತನ್ನು ನಡೆಸಿ ಹೇಳಿದ್ದಾರೆ. ಅದರರ್ಥ ಏನು? ಇಡೀ ಊರಿನೇ ಉತ್ಖನನಕ್ಕೆ ಒಳಪಡುತ್ತೆ. ಹಾಗಾದರೆ ಉತ್ಖನನ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ, ನಿನ್ನೆ ಇವತ್ತು ಏನೇನು ಸಿಕ್ಕಿದೆ, ಬನ್ನಿ ಅದರ ವಿವರಗಳನ್ನು ತೋರಿಸ್ತೀವಿ. ಲಕ್ಕುಂಡಿಯಲ್ಲಿ ಶಿವಲಿಂಗದ ಪೀಠ ಮಾದರಿಯ ಕಲ್ಲು ಪತ್ತೆ. ಉತ್ಖನನದಲ್ಲಿ ಇವತ್ತೇನು ಒಂದು ಅವಶೇಷ ದೊರೆತಿದೆ ಅಂದರೆ ಲಿಂಗು ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನೀರು ಹೋಗಲಿಕ್ಕೆ ಇರುವಂಥ ಒಂದು ಅವಶೇಷ ಪತ್ತೆಯಾಗಿದೆ. ಎರಡನೇ ದಿನದ ಉತ್ಖನನದ ವೇಳೆ ಪ್ರಾಚೀನ ಕಾಲದ ವಸ್ತು ಪತ್ತೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಪುರಾತನ ವಸ್ತುಗಳು ಪತ್ತೆಯಾಗ್ತಿವೆ. ಎರಡನೇ ದಿನದ ಉತ್ಖನನದ ವೇಳೆ ಶಿವಲಿಂಗದ ಪೀಠ ಮಾದರಿಯ ಕಲ್ಲು ಪತ್ತೆಯಾಗಿರೋದು ಮತ್ತಷ್ಟು ಕುತೂಹಲ ಹುಟ್ಟುವಂತೆ ಮಾಡಿದೆ. ಲಕ್ಕುಂಡಿಯಲ್ಲಿ ಶಿವಲಿಂಗ ಪೀಠದ ಪ್ರಾಚ್ಯಾವಶೇಷ ಪತ್ತೆಯಾಗಿರೋದು ಇಡೀ ಊರನ್ನೇ ಹುಬ್ಬೇರುವಂತೆ ಮಾಡಿದೆ. ಅಧಿಕಾರಿಗಳು ಹೇಳೋ ಪ್ರಕಾರ ಇದು ಶಿವಲಿಂಗಕ್ಕೆ ಸೇರಿದ ವಸ್ತುಗಳು ಅಂತಿದ್ದಾರೆ. ಆದರೆ ಅಂತಿಮವಾಗಿ ಪರಿಶೀಲನೆ ಕಾರ್ಯ ನಡೀಬೇಕಿದೆ. ಉತ್ಖನನದಲ್ಲಿ ಇವತ್ತೇನು ಒಂದು ಅವಶೇಷ ದೊರೆತಿದೆ ಅಂದರೆ ಲಿಂಗು ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ, ನೀರಿನ ಅಭಿಷೇಕ ಒಂದು ಮಾಡುವಂಥ ಸಂದರ್ಭದಲ್ಲಿ ನೀರು ಹೋಗಲಿಕ್ಕೆ ಇರುವಂಥ ಒಂದು ಅವಶೇಷ ಪತ್ತೆಯಾಗಿದೆ. ಇದರ ಇನ್ನಷ್ಟು ನಿಖರವಾದಂಥ ಮಾಹಿತಿಯನ್ನು ಪುರಾತತ್ವ ಇಲಾಖೆ ನಿರ್ದೇಶಕರು ಮತ್ತು ಈ ಒಂದು ಉತ್ಖನನದ ಸಹನಿರ್ದೇಶಕರು ನಾಳೆ ದಿನ ತಮಗೆ ವಿವರವಾದಂಥ ಮಾಹಿತಿಯನ್ನು ನೀಡುತ್ತಾರೆ. ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ಒಡೆದ ಮಣ್ಣಿನ ಮಡಕೆಯ ಚೂರುಗಳು ಕೂಡ ಪತ್ತೆಯಾಗಿವೆ. ವೀಕ್ಷಣೆಗೆ ಅವಕಾಶ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ರು. ಈ ವೇಳೆ ಅಧಿಕಾರಿಗಳು ಗ್ರಾಮಸ್ಥರ ಮಧ್ಯೆ ವಾಗ್ವಾದವೂ ನಡೆಯಿತು. ಈ ನಡುವೆ ಉತ್ಖನನ ಕಾರ್ಯ ಏನು ಆರಂಭ ಆಗಿದೆ. ಈಗ ಉತ್ಖನನ ಸ್ಥಳದಲ್ಲಿ ನಾವು ಇದನ್ನು ನೋಡ್ಬೋದು. ಈಗಾಗಲೇ ಈ ಭಾಗದಲ್ಲಿ ಉತ್ಖನನ ನಡೀತಾ ಇದೆ. ಬೆಳಗ್ಗೆ ಕೂಡ ಒಂದು ಏನು ಪ್ರಾಚ್ಯಾವಶೇಷ ಪತ್ತೆಯಾಗಿದೆ. ಅದು ಕೂಡ ಶಿವಲಿಂಗ ಪೀಠದ್ದು ಅಂತೇಳಿ ಹೇಳಲಾಗ್ತದೆ. ಅದು ಕೂಡ ಈಗ ಮೇಲೆ ತೆಗೆಯುವಂಥ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಈ ನಡುವೆ ಈ ಒಂದು ಪುಟ್ಟಿದೆ, ಕೆಂಪು ಬಣ್ಣಿನ ಒಂದು ಪುಟ್ಟಿದೆ. ಅದರಲ್ಲಿ ಕೂಡ ಏನು ಮಡಿಕೆ ಚೂರುಗಳು ಕೂಡ ಇದ್ದಾವೆ. ಇದು ಮಡಿಕೆ ಏನು ಅಲ್ಲಿ ಪತ್ತೆ ಆಗ್ತಿದ್ದಂತೆ ಅಲ್ಲಿ ಕಾರ್ಮಿಕರು ಕೂಡ ಸಾಕಷ್ಟು ಕುತೂಹಲದಿಂದ ಅವೆಲ್ಲ ಸಂಗ್ರಹಣ ಮಾಡಿ ಈ ಒಂದು ಕೆಂಪು ಬುಟ್ಟೆಯಲ್ಲಿ ಹಾಕಿದ್ದಾರೆ. ಅದು ಕೂಡ ಏನು ಹಳೆಯ ಕಾಲದ್ದು, ಈಗಿಂದು ರೀಸೆಂಟ್ಲಿದು ಅನ್ನೋದು ಕೂಡ ಈಗ ಒಂದು ಏನು ಸಂಬಂಧಪಟ್ಟ ತಜ್ಞರು ಅದು ಪರಿಶೀಲನೆ ಮಾಡಬೇಕಾಗತ್ತೆ. ಇತಿಹಾಸ ಪ್ರಸಿದ್ಧ ಗದಗದ ಲಕ್ಕುಂಡಿಯಲ್ಲಿ ನಿನ್ನೆಯಿಂದ ಉತ್ಖನನ ನಡೀತಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಿನ್ನೆ 10 ಮೀಟರ್ ಉದ್ದ, 10 ಮೀಟರ್ ಅಗಲ, 1 ಅಡಿ ಭೂಮಿ ಅಗೆಯಲಾಗಿತ್ತು. ಇಂದು ಕೂಡ 30ಕ್ಕೂ ಹೆಚ್ಚು ಕಾರ್ಮಿಕರು ಉತ್ಖನನ ಕಾರ್ಯ ನಡೆಸುತ್ತಿದ್ದಾರೆ. ಲಕ್ಕುಂಡಿಯ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಉತ್ಖನನ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳು ನೋಡ್ತಿರ್ಬೋದು. ಈಗಾಗಲೇ ಕೇಂದ್ರ ಸರ್ಕಾರ 10 ಅಡಿ ಅಗಲ, 10 ಅಡಿ ಉದ್ದ ಈ ಒಂದು ನಿಯಮದಂತೆ ಇಲ್ಲಿ ಉತ್ಖನನ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು. ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರ ಅರಸರು ಆಳಿದಂತಹ ಒಂದು ಲಕ್ಕುಂಡಿ ಈಗ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದ್ದು ಸರಿಸುಮಾರು 4 ತಿಂಗಳ ಕಾಲ ಈ ಒಂದು ಉತ್ಖನನ ಕಾರ್ಯ ನಡೆಯುತ್ತೆ. ಅಕಸ್ಮಾತ್ ಇಲ್ಲಿ ನಿಧಿ, ಬಂಗಾರ, ವಜ್ರ, ವೈಡೂರ್ಯ ಅಥವಾ ಪ್ರಾಚೀನ ಕಾಲದ ವಸ್ತುಗಳು ಸಿಕ್ಕರೆ ಮುಂದಿನ ಹಂತವಾಗಿ ಲಕ್ಕುಂಡಿ ಪ್ರಾಧಿಕಾರ ಏನಿದೆ ಸರ್ಕಾರಕ್ಕೆ ಮತ್ತೊಂದು ಪ್ರಸ್ತಾವನೆ ಸಲ್ಲಿಸುತ್ತೆ. ರಾಜಪ್ರಭುತ್ವದ ಸಂಪದ್ಭರಿತ ನಾಡು ಲಕ್ಕುಂಡಿಯಲ್ಲಿ ಎರಡನೇ ದಿನವೇ ಪ್ರಾಚೀನ ಕಾಲದ ವಸ್ತು ಸಿಕ್ಕಿದೆ. ಲಕ್ಕುಂಡಿ ಪ್ರಾಧಿಕಾರ ಸದಸ್ಯರ ಮಾಹಿತಿ ಪ್ರಕಾರ ಇದು ಶಿವಲಿಂಗಕ್ಕೆ ಸಂಬಂಧಪಟ್ಟ ವಸ್ತು. ಇದು ಶಿವಲಿಂಗ ಪೂಜೆಯ ನೀರು ಹರಿಯುವ ವಸ್ತುವಿನ ರೀತಿಯಲ್ಲಿದೆ.
ಸುಮಾರು 2 ಅಡಿ ಆಳ ಅಗದ ನಂತರ ಈ ಒಂದು ಏನು ಪ್ರಾಚ್ಯಾವಶೇಷ ಪತ್ತೆಯಾಗಿದೆ. ಇದಕ್ಕೆ ಏನು ಅಂತಾರೆ ಅಂತ ಅನ್ನೋದ್ರ ಬಗ್ಗೆ ಇದು ಯಾವ ಕಾಲದ್ದು, ಅದಕ್ಕೆ ಇದು ಯಾವ ವಸ್ತು ಏನು ಅನ್ನೋದು ರಾಜ್ಯ ಮತ್ತು ಕೇಂದ್ರ ಪುರಾತತ್ವ ಇಲಾಖೆಯವರು ಇದು ಏನು ಪರಿಶೀಲನೆ ಮಾಡಿ ಅವಾಗೆ ಅವರು ಅಧಿಕೃತವಾಗಿ ಘೋಷಣೆ ಮಾಡಬೇಕು. ಹೀಗಾಗಿ ಇಲ್ಲಿ ಇಂಥ ಏನು ಪ್ರಾಚ್ಯಾವಶೇಷಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾವೆ. ಆದರೆ ಈ ಭಾಗದಲ್ಲಿ ಏನು ಈಗಾಗಲೇ ಗ್ರಾಮಸ್ಥರು ಹಿರಿಯರು ಹೇಳೋ ಪ್ರಕಾರ ಸಾಕಷ್ಟು ಚಿನ್ನಾಭರಣದಿದೆ, ಇಲ್ಲಿ ಪಕ್ಕದಲ್ಲೇ ಟಂಕಸಾಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ವಸ್ತುಗಳನ್ನು ಸಿಗಬೇಕಾದ್ರೆ ಸುಮಾರು 10 ಅಡಿ ಆಳ ಅಗದ ನಂತರ ಅಂಥವು ಏನಾದರೂ ಸಿಗ್ಬೋದು. ಬಟ್ ಸದ್ಯಕ್ಕಂತರೂ ಈಗ ಪ್ರಾಚ್ಯಾವಶೇಷ ವಸ್ತು ಒಂದು ಪತ್ತೆಯಾಗಿದೆ. ಇನ್ನು ಇಲ್ಲಿ ಉತ್ಖನನ ಮಾಡ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಭೂಮಿ ಅಗೆಯಲಾಗಿತ್ತು. ಈ ಬಗ್ಗೆ TV9 ಜೊತೆಗೆ ಮಾತನಾಡಿದ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸಲಹಾ ಸಮಿತಿ ಸದಸ್ಯ ಸಿದ್ದು ಪಾಟೀಲ್ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿ ಹಂಚಿಕೊಂಡ್ರು. 14ನೇ ತಾರೀಕಿಂದ ಉತ್ಖನನ ಕಾರ್ಯ ಶುರುವಾಗಿದೆ. ಈಗ ತಾವು ನೋಡಿರ್ಬೋದು, 1-2 ಅಡಿಗೆ ಪ್ರಾಚ್ಯಾವಶೇಷಗಳು ಈಗಾಗಲೇ ಹತ್ತಿದ್ದು. ಹೀಗೆ ನಮ್ಮ ಲಕ್ಕುಂಡಿ ಸುಮಾರು 6ರಿಂದ 8 ಫೂಟ್ ಹುಗಿದಿದೆ. ಅದನ್ನು ಏನಾದರೂ ನಾವು ಉತ್ಖನನ ಮಾಡಿದ್ರೆ ಅನೇಕ ನಮ್ಮ ಲಕ್ಕುಂಡಿಯಲ್ಲಿ ಸಾಕಷ್ಟು ಐತಿಹಾಸಿಕ ಕುರುಹುಗಳು ಸಿಗ್ತಾವೆ ಸರ್. ಉತ್ಖನನ ಸ್ಥಳ ನಿರ್ಬಂಧಿತ ಪ್ರದೇಶವೆಂದು ಘೋಷಣೆ. ಜಿಲ್ಲಾಡಳಿತ ನಿರ್ಬಂಧಕ್ಕೆ ಗ್ರಾಮಸ್ಥರ ತೀವ್ರ ಆಕ್ರೋಶ. ಜಿಲ್ಲಾಡಳಿತ ಉತ್ಖನನ ನಡೀತಿರೋ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತ ನಿರ್ಬಂಧಿತ ಪ್ರದೇಶ ಅಂತ ಘೋಷಣೆ ಮಾಡಿದೆ. ಆದರೆ ಅಧಿಕಾರಿಗಳ ಈ ನಡೆಗೆ ಊರಿನ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ 30ರಿಂದ ಜಾತ್ರೆ ಆರಂಭ ಆಗಲಿದೆ. ನಿರ್ಬಂಧ ಹಿಂಪಡೆಯದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಈಗ ಇದರಿಂದ ನಿಮ್ಮ ಜಾತ್ರೆಗೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಭಕ್ತರಲ್ಲಿ ಯಾವೆಲ್ಲ ಗೊಂದಲ ಆಗುತ್ತೆ? ಇಲ್ಲಿ ನಿಷೇಧ ಮಾಡಿದ್ರೆ ಭಕ್ತರು ಎಲ್ಲಿ ಹೋಗ್ಬೇಕು ಅಂತ ನಮ್ಮ ಅಭಿಪ್ರಾಯ. ಅದಕ್ಕೆ ದಯವಿಟ್ಟು ಈ ನಿಷೇಧ ಕಾರ್ಯವನ್ನು ದಯವಿಟ್ಟು ಬಂದ್ ಮಾಡಬೇಕು, ನಮಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳ್ಕೊತಾ ಇದ್ದೀವಿ. ಇದು ಒಟ್ಟಾರೆಯಾಗಿ ನಿಮ್ಮ ಜಾತ್ರೆ ಸಂಭ್ರಮ ಏನಿದೆ, ಈ ಒಂದು ಸಡಗರ ಸಂಭ್ರಮದಿಂದ ಆಗ್ತಿತ್ತು, ಅದಕ್ಕೆಲ್ಲ ಈಗ ಕೊಕ್ಕೆ ಬಿದ್ದಂಗೆ ಆಗುತ್ತೆ. ಒಂದು ವೇಳೆ ನಿಷೇಧ ಹಿಂತೆಗಿಲಿಲ್ಲ ಅಂದ್ರೆ ನಿಮ್ಮ ನಿರ್ಧಾರ ಏನಿರುತ್ತೆ? ನಾವೆಲ್ಲ ಭಕ್ತರು ಕೂಡ್ಕೊಂಡು ಮುಂದೆ ಒಂದು ಸ್ಟ್ರೈಕ್ ಮಾಡುವಂತ ಇದನ್ನ ಮಾಡ್ತೀವಿ. ಈ ನಡುವೆ ಲಕ್ಕುಂಡಿ ಗತ ವೈಭವ ಸಾರಲು HK ಪಾಟೀಲ್ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಏನು ಲಕ್ಕುಂಡಿ ಮೂಲ ಗತ ವೈಭವ ಮತ್ತೆ ಮರುಕಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆಯೋ ಆ ನಿಟ್ಟಿನಲ್ಲಿ ಸಾಕಷ್ಟು ಪುರಾತನ ದೇವಾಲಯಗಳು, ಬಾವಿಗಳು ಸಂಪೂರ್ಣ ಅಭಿವೃದ್ಧಿ ಮಾಡಿ ಮೂಲ ಸ್ವರೂಪವನ್ನು ನೀಡುವ ಮೂಲಕ ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಏನು ಕಣ್ಮನ ಸೆಳೆಯುವಂಥ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡುವ ಪ್ಲಾನನ್ನು ಹೊಂದಿದ್ದೀವಿ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದೆ ಅನ್ನುವ ಮಾತು ಅವರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ್.